ಸರ್, ನಿಮ್ಮ ಅನುಭವದಲ್ಲಿ ನೀವು ಇಷ್ಟು ವರ್ಷ ಸರಿ ಸುಮಾರು 25-30 ವರ್ಷದಿಂದ ಫ್ಯಾಮಿಲಿಗಳಿಗೆ ಬೇರೆ ಬೇರೆ ಫೈನಾನ್ಷಿಯಲ್ ಪ್ರಾಡಕ್ಟಲ್ಲಿ ನೀವು ಒಂದು ಅವರಿಗೆ ಪಾರ್ಟಿಸಿಪೇಷನ್ ಮಾಡಿಸ್ಕೊಟ್ಟಿದ್ದೀರಾ. ಎಷ್ಟು ಫ್ಯಾಮಿಲಿಗಳನ್ನು ನೀವು ಅವರ ಫೈನಾನ್ಷಿಯಲ್ ಲಿಟ್ರಸಿ ಕಲಿಸ್ಕೊಡೋದಕ್ಕೆ, ಅವ್ರ ಒಳ್ಳೆಯ ಇನ್ವೆಸ್ಟ್ಮೆಂಟ್ ಒಂದು ದಾರಿ ತೋರಿಸೋದಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಾ ಮತ್ತು ಇದರಲ್ಲಿ ಜರ್ನಿ ಕಂಪ್ಲೀಟ್ ಮಾಡಿದ್ದೀರಾ? 2008ರಿಂದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಸ್ನಲ್ಲಿ ಇವತ್ತಿನವರೆಗೂ 1500 ಫ್ಯಾಮಿಲಿಗಳಿಗೆ ನಾವು ಫೈನಾನ್ಷಿಯಲ್ ಲಿಟ್ರಸಿ ಕೊಡಿಸೋದಕ್ಕೆ ಎಫರ್ಟ್ ಹಾಕಿದ್ದೀವಿ, ಕೊಡಿಸ್ತಾನೂ ಇದ್ದೀವಿ. ಗ್ರೇಟ್. ಅದರಲ್ಲಿ 100% ಸಕ್ಸಸ್ ಆಗಿರೋಂಥವ್ರು ನಾವು ಒಂದು ಸೆಂಚುರಿ ಅಂತ ಕ್ರಿಯೇಟ್ ಮಾಡ್ಬೋದು. ಅಂಥ ಒಂದು ಕ್ರಿಯೇಷನ್ನು ಈಗ ಇಂಡಸ್ಟ್ರೀಸ್ನಲ್ಲಿ ಆಗಿದೆ. ಪ್ರತಿಯೊಬ್ಬರೂ ಸಮೇತ ಸ್ಟಾರ್ಟಿಂಗ್ ಬರಬೇಕಾದ್ರೆ ಅನುಮಾನದಲ್ಲೇ ಬರೋರು. ಇವತ್ತೇನಾಗಿದೆ ಅಂತಂದರೆ ಎಲ್ಲ ಪರ್ಫಾರ್ಮೆನ್ಸ್ ನೋಡಿದ ನಂತರ ಅವ್ರಿಗೆ ರಿಟರ್ನ್ ಎಲ್ಲ ಚೆನ್ನಾಗಿ ಬಂದಿದೆ, ಗ್ಯಾರಂಟಿ ಇದೆ, ಲಿಕ್ವಿಡಿಟಿ ಇದೆ. ಹೀಗಾಗಿ ಏನಾಗಿದೆ ಅಂತಂದರೆ ಅವರ ಅಸೆಟ್ ವೆಲ್ತ್ ಕ್ರಿಯೇಷನ್ ಜಾಸ್ತಿ ಆಗಿದೆ. ಹಾಗಾಗಿ ಏನಾಗ್ತಿದೆ ಅಂತಂದರೆ ಇಷ್ಟು ದಿನ ನಾನು ಮ್ಯೂಚುವಲ್ ಫಂಡ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಇದಾದ ನಂತರ ಇವತ್ತು ನಾವು ಕೊಟ್ಟಂಥ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಲ್ಲಿ ಅವು ಪರ್ಫಾರ್ಮೆನ್ಸ್ ಮಾತಾಡ್ತಾ ಇದ್ದಾವೆ. ಇವತ್ತು ನಾನು ಸೈಲೆಂಟ್ ಆಗಿದ್ದೀನಿ, ಪರ್ಫಾರ್ಮೆನ್ಸ್ ಮಾತಾಡ್ತಾ ಇದೆ ಇವತ್ತು. ಒಳ್ಳೆಯದು. ಸೊ ಇಷ್ಟು ಜನ ಈ ಚಿಕ್ಕೂರಲ್ಲೆಲ್ಲ ಇದ್ರ ಬಗ್ಗೆ ಇನಿಷಿಯಲಿ ಸ್ವಲ್ಪ ಭಯ ಜಾಸ್ತಿ, ಅದರ ಬಗ್ಗೆ ಸಂಶಯ ಜಾಸ್ತಿ, ಅದನ್ನು ಹ್ಯಾಕ್ ಟ್ಯಾಕಲ್ ಮಾಡ್ತಾ ಇದ್ರಿ ನೀವು? ಅದನ್ನು ಭಯ ಅನ್ನೋದು ಸ್ವಲ್ಪ ಅಲ್ಲ, 100% ಭಯನೇ ಜನಗಳಿಗೆ. ಇವತ್ತು ಸಮೇತ ಭಯ ಇದೆ. ಆದರೆ ಜನಗಳು ದೇವರಿದ್ದ ಹಾಗೆ ಅವರಿಗೆ ನಾವು ಎಜುಕೇಟ್ ಮಾಡಿ ಇದನ್ನು ಸಿಸ್ಟಮೆಟಿಕ್ ವೇನಲ್ಲಿ ತೊಗೊಂಡೋದಾಗ 100% ಅವ್ರ ಗೋಲ್ನ ಅಚೀವ್ಮೆಂಟ್ ಮಾಡಲಿಕ್ಕೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಓಕೆ. ನೀವು ಗೋಲ್ಗಳಿಗೆ ಅಂದಾಗ ಬೇರೆ ಬೇರೆ ಯಾವ ಥರ ಗೋಲ್ಗಳಿಗೆ ಅವ್ರು ನೀವು ಅನುಕೂಲ ಮಾಡ್ತಿದ್ದೀರಾ ಸದ್ಯಕ್ಕೆ? ಎಷ್ಟೋ ಜನ ಟೀಚರ್ಸು ಸಣ್ಣ ಅಮೌಂಟ್ನಿಂದ ಇವತ್ತು ಸ್ಟಾರ್ಟ್ ಆಗಿ ಇವತ್ತು ಒಬ್ಬೊಬ್ಬರು ಒಂದೊಂದು ಕೋಟಿ ಮೇಲಿದ್ದಾರೆ. ಕಾರಣ ಇಷ್ಟೇ, ಫಸ್ಟ್ 500 ರೂಪಾಯಿನಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಫೈನಾನ್ಷಿಯಲ್ ಲಿಟ್ರಸಿ ಇವತ್ತು ಅವರಿಗೆ ಆಗಿದೆ. ಯಾಕೆ ಅಂತಂದರೆ ಒಬ್ಬ ಮೇಷ್ಟ್ರು ಜೀವನದಲ್ಲಿ 60 ವರ್ಷ ಆದರೂ ಸಮೇತ ಅವ್ನು ಮನೆ ಕಟ್ಕೊಂಡು ಮಕ್ಕಳಿಗೆ ಎಜುಕೇಷನ್ ಕೊಡೋಷ್ಟೊತ್ತಿಗೆ ಸುಸ್ತಾಗೋಗಿರ್ತಾನೆ. ಅಂಥದ್ರಲ್ಲಿ ಅಮೌಂಟ್ ಎಲ್ಲಿ ಕ್ರಿಯೇಷನ್ ಆಗಬೇಕು? ಕ್ರಿಯೇಷನ್ ಆಗಲ್ಲ. ಹಾಗಾಗಿ ಈ ಮ್ಯೂಚುವಲ್ ಫಂಡ್ನಲ್ಲಿ ಇವತ್ತು ವೆಲ್ತ್ ಕ್ರಿಯೇಟ್ ಆಗಿದೆ. ಅವರು ಸಮೇತ ಹ್ಯಾಪಿ ಫ್ಯಾಮಿಲಿಯಾಗಿ ಇವತ್ತು ಕನ್ವರ್ಟ್ ಆಗಿದ್ದಾರೆ. ಇವತ್ತು ಖುಷಿಯಾಗಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಬಗ್ಗೆ 4 ಜನಕ್ಕೆ ಹೇಳೋ ಅಷ್ಟು ಧೈರ್ಯ ಅವರಿಗೆ ಇವತ್ತು ಬಂದಿದೆ. ಗೊತ್ತಾಯಿತು. ಸೊ ನೀವು ಹೇಳೋ ಪ್ರಕಾರ ತುಂಬ ಯಾರು ಒಂದೇ ದಾರಿಯಲ್ಲಿ ಒಳ್ಳೆಯ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಜರ್ನಿನ ಸವಿಸಿರ್ತಾರೋ ಅವರು ದುಡ್ಡು ಮಾಡೋದು ಖಂಡಿತ ಅಂತ. ಖಂಡಿತ. ಈ ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಆಗಿ ತೊಗೊಂಡಿದ್ದಾರೆ ಇದನ್ನು. ಕೆಲವರು ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಸಮೇತ ಫೈನಾನ್ಷಿಯಲಿ ಲಿಟ್ರಸ್ ಆಗಿದೆ. ಇವತ್ತು ಎರಡೂ ಕಡೆಯಿಂದನೂ ಸಮೇತ ಇವತ್ತು ಚೆನ್ನಾಗಿ ಬಿಸ್ನೆಸ್ಸು ಕ್ರಿಯೇಟ್ ಆಗಿದೆ. ಅವ್ರ ವೆಲ್ತ್ನೂ ಸಮೇತ ಇವತ್ತು ಕ್ರಿಯೇಟ್ ಆಗಿದೆ. ಥ್ಯಾಂಕ್ ಯು. ಧನ್ಯವಾದಗಳು.